ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಇನ್ಫೋ ಮಾಸ್ಟರ್ಸ್ಗೆ ಆತ್ಮೀಯ ಸ್ವಾಗತ. ಪಿಎಫ್ ಅಥವಾ ಪ್ರಾವಿಡೆಂಟ್ ಫಂಡ್ ಅನ್ನುವಂಥದ್ದು ಉದ್ಯೋಗಿಗಳ ಅಥವಾ ನೌಕರರ ಒಂದು ತುರ್ತು ನಿಧಿ ಅಥವಾ ಒಂದು ಆಪದ್ಧನ ಅಂತ ಹೇಳ್ಬೋದು. ಕೇಂದ್ರ ಕಾರ್ಮಿಕ ಕಲ್ಯಾಣ ಇಲಾಖೆಯ ವತಿಯಿಂದ ಈ ಒಂದು ಪಿಎಫ್ ಅನ್ನುವಂತಹ ಯೋಜನೆ ಬಹಳಷ್ಟು ವರ್ಷಗಳಿಂದ ಜಾರಿಗೆ ಬಂದಿದೆ. ಲಕ್ಷಾಂತರ ಜನರು, ಕೋಟ್ಯಾಂತರ ಜನರು ಇದರ ಲಾಭ ಪಡ್ಕೊಳ್ತಾ ಇದ್ದಾರೆ. ಇದರ ಒಂದು ವಿಶೇಷತೆ ಏನು ಅನ್ನೋದು ನಿಮಗೆ ಗೊತ್ತೇ ಇದೆ. ಉದ್ಯೋಗಿಯ ಮೂಲ ವೇತನದ 12% ಉದ್ಯೋಗದಾತರು ಮತ್ತು ಉದ್ಯೋಗಿ ಇಬ್ಬರೂ ಕೂಡ ಇದಕ್ಕೆ ಕೊಡುಗೆಯನ್ನು ನೀಡ್ತಾರೆ. ಅಂದರೆ ನಿಮ್ಮ ಮೂಲ ವೇತನ ₹1,000 ಅಥವಾ ₹5,000 ಇದೆ ಅಂತಂದ್ರೆ ಅದರ ಆಧಾರದ ಮೇಲೆ 12% ನೀವು ನಿಮ್ಮ ಅಕೌಂಟ್ಗೆ ದುಡ್ಡು ಕೊಡ್ತೀರಾ. ಹಾಗೆ ನಿಮ್ಮ ಉದ್ಯೋಗದಾತರು ಅಂದರೆ ನಿಮ್ಮ ಕೆಲಸ ಕೊಡುವಂತಹ ಕಂಪನಿ ಮಾಲೀಕರು ಅದಕ್ಕೆ 12% ಹಣವನ್ನು ಜಮೆ ಮಾಡ್ತಾರೆ. ಮತ್ತೆ 10 ವರ್ಷ ನಿರಂತರವಾಗಿ ಒಂದೇ ಅಕೌಂಟ್ನಲ್ಲಿ ನಿಮ್ಮ ದುಡ್ಡು ಇದೆ ಅಂತಂದ್ರೆ ಇದರಲ್ಲಿ 8.33% ಉದ್ಯೋಗಿಯ ಪಿಂಚಣಿ ಯೋಜನೆಗೆ ಇಪಿಎಸ್ಗೆ ಹೋಗುತ್ತೆ. ಹಾಗೆ 3.67% ಇದು ಇಪಿಎಫ್ಗೆ ಹೋಗುತ್ತೆ. ಇದರಿಂದ ನಿವೃತ್ತಿಯ ನಂತರವೂ ಕೂಡ ನೀವು ದುಡ್ಡಿಗೆ ಯೋಚನೆ ಮಾಡಬೇಕಾಗಿರೋದಿಲ್ಲ. ನಿವೃತ್ತಿಯ ನಂತರವೂ ಕೂಡ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಆರ್ಥಿಕ ಭದ್ರತೆ ಇಪಿಎಫ್ ಇಂದ ನಿಮಗೆ ಸಿಗುತ್ತೆ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾವು ಹೇಳುವಂತಹ ಒಂದು ಅತಿ ಮುಖ್ಯವಾದಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ, ಎಷ್ಟೋ ಕಂಪನಿಗಳು ನಿಮ್ಮ ಸಂಬಳದಿಂದ ಹಣವನ್ನ ಕಡಿತ ಮಾಡ್ಕೊಂಡಿರ್ತಾರೆ. ಪಿಎಫ್ ಹಾಕ್ತೀವಿ, ದುಡ್ಡನ್ನ ಜಮೆ ಮಾಡ್ತೀವಿ ಅಂತ ಹೇಳಿ. ಆದ್ರೆ ನಿಮ್ಮ ಸಂಬಳದಿಂದ ಹಣವನ್ನ ಕಡಿತ ಮಾಡಿದ್ರು ಕೂಡ ಅದನ್ನ ಪಿಎಫ್ ಅಕೌಂಟಿಗೆ ಸೇರಿಸಿರೋದೇ ಇಲ್ಲ. ಹಾಗೆ ಅವರು ಕೂಡ ತಮ್ಮ ಪಾಲಿನ 12% ಹಣ ಏನಿದೆಯಲ್ವಾ ಅದನ್ನು ಕೂಡ ಜಮೆ ಮಾಡಿರಲ್ಲ. ನಿಮ್ಗೇನಾದ್ರೂ ಅಂಥ ಒಂದು ಅನುಮಾನ ಬಂತು ಅಂತಂದ್ರೆ ನೀವು ಹೇಗೆ ಅದನ್ನ ಕಂಡುಹಿಡಿಯೋದು, ನೀವು ಹೇಗೆ ನಿಮ್ಮ ಅನುಮಾನವನ್ನ ಪರಿಹಾರ ಮಾಡ್ಕೊಳ್ಳೋದು, ಎಲ್ಲಿ ದೂರು ಕೊಡಬಹುದು ಅನ್ನುವಂಥ ವಿವರ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೋಸ್ಕರ. ನಿಮ್ಮ ಪಿಎಫ್ ಅಕೌಂಟ್ನಲ್ಲಿ UAN ಅನ್ನುವಂಥ ಒಂದು ನಂಬರ್ ಇರುತ್ತೆ. ಈ ನಂಬರ್ ಪಿಎಫ್ ಅಕೌಂಟ್ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ನಂಬರನ್ನು ನೀವು ಸರಿಯಾಗಿ ನೋಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಪಿಎಫ್ ಬ್ಯಾಲೆನ್ಸ್ ಅನ್ನ ನೀವು ಹೇಗೆ ಚೆಕ್ ಮಾಡೋದು ಅನ್ನೋದಾಗಿದ್ರೆ, ಎಲ್ಲಾ ಬ್ಯಾಂಕ್ಗಳಲ್ಲಿ ಇರೋ ಹಾಗೆ ಇದರಲ್ಲೂ ಕೂಡ ಈ ಅಕೌಂಟಲ್ಲೂ ಕೂಡ ಒಂದು ಪಾಸ್ಬುಕ್ ಅಂತ ಹೇಳಿ ಇರುತ್ತೆ. ಅದು ಫಿಸಿಕಲ್ ಆಗಿ ಅಥವಾ ಬೇರೆ ಬ್ಯಾಂಕ್ಗಳು ನಿಮಗೆ ಕೈಯಲ್ಲಿ ಒಂದು ಪುಸ್ತಕ ಕೊಡೋ ರೀತಿ ಇಲ್ಲದೆ ಇರಬಹುದು. ಆದ್ರೆ ನಿಮ್ಮ ಒಂದು ಮೇಲ್ ಐಡಿಯ ಮುಖಾಂತರ, ನಿಮ್ಮ ಒಂದು UAN ನಂಬರ್ನ ಮುಖಾಂತರ ಕಂಪ್ಯೂಟರ್ ಅಲ್ಲೇ ಅಥವಾ ಲ್ಯಾಪ್ಟಾಪ್ ಅಲ್ಲೇ ಈ ಒಂದು ಪಾಸ್ಬುಕ್ ಅಲ್ಲಿ ನಿಮ್ಮ ಹಣ ಜಮೆ ಆಗಿದೆಯಾ ಇಲ್ವಾ ಅನ್ನೋದನ್ನ ನೀವು ನೋಡ್ಕೊಳ್ಬಹುದು. ಹೇಗೆ ಮಾಡೋದು ಅಂತಂದ್ರೆ ಬಹಳ ಸುಲಭವಾದಂತಹ ಒಂದು ವಿಧಾನ ಇದೆ. 9966044425 ಈ ಮೊಬೈಲ್ ಸಂಖ್ಯೆಗೆ ನೀವು ಮಿಸ್ಡ್ ಕಾಲ್ ಕೊಡಿ. ಇನ್ನೊಂದ್ಸಲ ಮೊಬೈಲ್ ಸಂಖ್ಯೆ ಹೇಳ್ತೀನಿ, 9966044425 9966044425 ಈ ಒಂದು ಮೊಬೈಲ್ ಸಂಖ್ಯೆಗೆ ನೀವು ಮಿಸ್ಡ್ ಕಾಲ್ ಕೊಡಬಹುದು. ಅಥವಾ 7738299899 ಇನ್ನೊಮ್ಮೆ 7738299899 ಈ ಸಂಖ್ಯೆಗೆ ನೀವು SMS ಕಳಿಸಬಹುದು. ಹೀಗೆ ಮಾಡೋದ್ರಿಂದ ನಿಮ್ಮ ಒಂದು ಖಾತೆಯಲ್ಲಿ ಪಿಎಫ್ ಹಣ ಜಮೆ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಆಗ ನೀವು ನೇರವಾಗಿ ನಿಮ್ಮ ಕಂಪನಿಯ ಮಾಲೀಕರ ಹತ್ರ ನೀವು ಮಾತಾಡಬಹುದು. ಇಲ್ಲ, ಇನ್ನೂ ಒಂದು ಸುಲಭದ ವಿಧಾನ ಏನಪ್ಪಾ ಅಂತಂದ್ರೆ EPF ನ ಆನ್ಲೈನ್ ಪೋರ್ಟಲ್ಗೆ ನೀವು ಲಾಗಿನ್ ಆಗಿ ನೋಡ್ಕೊಳ್ಬಹುದು. ಅದಂತೂ ಬಹಳ ಸುಲಭ ಇದೆ. ಅಥವಾ ಉಮಂಗ್ ಅನ್ನುವಂಥ ಒಂದು ಮೊಬೈಲ್ ಅಪ್ಲಿಕೇಶನ್ ಇದೆ. ಈ ಮೊಬೈಲ್ ಅಪ್ಲಿಕೇಶನ್ ನ ಬಳಸೋದ್ರ ಮುಖಾಂತರ ನೀವು ಆಗಿಂದಾಗೆ ಪ್ರತಿ ತಿಂಗಳು ನಿಮ್ಮ ಒಂದು ಹಣ ಪಿಎಫ್ ಅಕೌಂಟ್ಗೆ ಜಮೆ ಆಗ್ತಿದೆಯಾ ಇಲ್ವಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬಹುದು. ನಿಮ್ಮ ಹಣ ಕಡಿತ ಆದ 42 ಗಂಟೆಗಳ ಒಳಗಾಗಿ, ಅಂದ್ರೆ ಕನಿಷ್ಠ ಪಕ್ಷ 2 ದಿನ ಕಾಯಬೇಕು. 2 ದಿನದ ನಂತರ ಪಾಸ್ಬುಕ್ ಅಪ್ಡೇಟ್ ಆಗಿರಬೇಕು. ಹಾಗೇನಾದರೂ ಆಗಿಲ್ಲ ಅಂತಂದ್ರೆ ನೀವು ತಕ್ಷಣ ನಿಮ್ಮ ಒಂದು ಅಧಿಕಾರಿಗಳ ಹತ್ರ ಮಾತಾಡಬಹುದು. ಆದರೆ ಈ ಒಂದು ಅಪ್ಡೇಟ್ ನಿಮಗೆ ಸಿಗಬೇಕು ಅಂತಂದ್ರೆ ನಿಮ್ಮ UAN ಏನು ನಂಬರ್ ಇದೆಯಲ್ವಾ ಅದು ಆಕ್ಟಿವ್ ಆಗಿರಬೇಕು. ಅಂದ್ರೆ ಖಾತೆ ಸಕ್ರಿಯವಾಗಿರಬೇಕು. ಎಷ್ಟೋ ಕಂಪನಿಗಳಲ್ಲಿ ಉದ್ಯೋಗಿಗಳು ಸುಮ್ಮನೆ ಕೆಲಸ ಮಾಡ್ತಿರ್ತಾರೆ. ಹಾಗೆ ತಮ್ಮ ಖಾತೆಯಿಂದ ಹಣ ಕೂಡ ಡಿಡಕ್ಟ್ ಆಗ್ತಾ ಹೋಗುತ್ತೆ. ಆದರೆ ಅದು ಪಿಎಫ್ ಅಕೌಂಟ್ಗೆ ಜಮೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ಕೊಳ್ಳೋದೇ ಇಲ್ಲ. ಕಡೆಗೆ ಕೆಲಸ ಬಿಡುವಂತಹ ಕೊನೆ ಹೊತ್ತಿಗೆ ಗೊತ್ತಾಗುತ್ತೆ, ಅಯ್ಯೋ ಎಷ್ಟೊಂದು ದುಡ್ಡು ನಮ್ಮ ಖಾತೆಗೆ ಜಮೆ ಆಗ್ಲೇ ಇಲ್ಲ ಹಣ ಅನ್ನೋಂಥದ್ದು. ಹಾಗೆ ಯಾವ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಪಿಎಫ್ ಇದೆಯಲ್ಲ ಆ ಒಳ್ಳೆ ಉದ್ದೇಶ ಸಫಲ ಆಗೋದೇ ಇಲ್ಲ. ಅಂದ್ರೆ ನಿಮಗೆ
ಬೇಕು ಅಂತಂದಾಗ ಹಣ ಸಿಗೋದೇ ಇಲ್ಲ. ಅಕೌಂಟ್ಗೆ ದುಡ್ಡು ಬೀಳದೆ ಹೋದರೆ, ಅಕೌಂಟ್ಗೆ ಹಣ ಜಮೆ ಆಗದೆ ಹೋದರೆ PF ಆಫೀಸ್ನವರು ತಾನೇ ನಿಮಗೆ ಹೇಗೆ ದುಡ್ಡು ಕೊಡ್ತಾರೆ? ಹಾಗಾಗಿ ಪ್ರತಿಯೊಬ್ಬ ಉದ್ಯೋಗಿಗಳು ಕೂಡ ಈ ವಿಷಯದಲ್ಲಿ ಅಲರ್ಟ್ ಆಗಿರೋದು ಬಹಳ ಮುಖ್ಯ. ಇನ್ ಕೇಸ್ ನಿಮ್ಮ ಉದ್ಯೋಗದಾತರು ಅಂದರೆ ನಿಮ್ಮ ಆಫೀಸ್ನವರು ನಿಮ್ಮ ಖಾತೆಗೆ ಹಣ ಜಮೆ ಮಾಡದೆ ಹೋದರೆ ಖುದ್ದಾಗಿ ನೀವು ಭೇಟಿ ಕೊಟ್ಟು ದೂರು ಕೊಡ್ಬೋದು. ಎಲ್ಲಿ ಅಂತಂದರೆ, ನೀವು ಕೆಲಸ ಮಾಡ್ತಾ ಇರೋವಂಥ ಕಂಪನಿಯ ಏರಿಯಾದ ಒಂದು ಬ್ರಾಂಚ್ ಆಫೀಸ್ ಇರುತ್ತೆ, PF ಬ್ರಾಂಚ್ ಆಫೀಸ್ ಅಂದರೆ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಅಂಥೇಳಿ. ಆ ಒಂದು ಜಾಗಕ್ಕೆ ಹೋಗಿ ನೀವು ಖುದ್ದಾಗಿ ಭೇಟಿ ಕೊಟ್ಟು ದೂರು ಕೊಡಬಹುದು. ಅಥವಾ PF ವೆಬ್ಸೈಟ್ಗೆ ಹೋಗಿ ಲಾಗಿನ್ ಮಾಡಿ ಅಲ್ಲಿ ದೂರು ಕೊಡ್ತೀನಿ ಅನ್ನೋದಾಗಿದ್ರೆ EPFIGMS.gov.in ಈ ಒಂದು ಪೋರ್ಟಲ್ಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ UAN ಸಂಖ್ಯೆ ಮತ್ತು ಪಾಸ್ವರ್ಡನ್ನು ಹಾಕಿ, ಹಾಗೆ ದೂರು ನೋಂದಾಯಿಸೋದಕ್ಕೆ ಒಂದು ಕಾಲಮ್ ಇರುತ್ತೆ. ಆ ಒಂದು ಕಾಲಮಲ್ಲಿ ನೀವು ದೂರನ್ನು ಹಾಕಬಹುದು. ರಿಜಿಸ್ಟರ್ಡ್ ಗ್ರೀವಿಯನ್ಸ್ ಅನ್ನುವಂಥ ಒಂದು ಕಾಲಮ್ ಇರುತ್ತೆ, ಅಲ್ಲಿ ನೀವು ದೂರನ್ನು ನೀವು ದಾಖಲೆ ಮಾಡಬಹುದು. ಅದಾದ ನಂತರ PF ಜಮಾ ಆಗಿಲ್ಲ ಅನ್ನುವಂಥ ಒಂದು ಆಯ್ಕೆ ಅಲ್ಲೇ ಆಟೋಮೆಟಿಕ್ ಆಗಿ ಸಿಗುತ್ತೆ. ನೀವೇನು ಅದನ್ನು ಟೈಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆ ಆಯ್ಕೆಯನ್ನು ನೀವು ಕ್ಲಿಕ್ ಮಾಡಿ. ಹಾಗೆ ಈಗ ನೀವು ಕೆಲಸ ಮಾಡ್ತಾ ಇರೋಂಥ ಕಂಪನಿ ಮತ್ತು ಕೆಲವೊಂದಷ್ಟು ಮಾಹಿತಿಗಳನ್ನು ನೀವು ಅಲ್ಲಿ ಭರ್ತಿ ಮಾಡಿ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ. ಇಷ್ಟು ಮಾಡಿದರೆ ನಿಮ್ಮ ದೂರು ದಾಖಲಾಗುತ್ತೆ. ದೂರು ದಾಖಲಾದ ಮೇಲೆ ನಿಮಗೊಂದು ದೂರು ಸಂಖ್ಯೆ ಅಂದರೆ ರಶೀತಿ ಸಂಖ್ಯೆ ಕೂಡ ಸಿಗುತ್ತೆ. ಅದರ ಮುಖಾಂತರ ನೀವು ಕಾಲ್ ಸೆಂಟರ್ಗೆ ಕಾಲ್ ಮಾಡಿ ಅಪ್ಡೇಟನ್ನು ತಗೋಬೋದು. ನೀವು ಕೊಟ್ಟಂಥ ದೂರು ಏನಾಯಿತು, ಯಾವ ರೀತಿ ಅವರು ಅದನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ನೀವು ತಿಳ್ಕೊಬೋದು. ಸೊ ಸ್ನೇಹಿತರೆ, ಯಾವುದೇ ಕಂಪ್ನಿಯಲ್ಲಿ ನೀವು ಕೆಲಸ ಮಾಡ್ತಿರ್ಬೋದು, ನಿಮ್ಮ ಅಕೌಂಟಿಂದ ದುಡ್ಡು ಡಿಡಕ್ಟ್ ಆಗ್ತಾ ಇದೆ ಅಂತಂದರೆ ಅದು ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯಕ್ಕೆ ತಲುಪ್ತಾ ಇದೆಯಾ ಅನ್ನೋದನ್ನು ಕಡ್ಡಾಯವಾಗಿ ನೋಡ್ಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಈ ಕೂಡಲೇ ಲೈಕ್ ಕೊಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಹಾಕಿ. ನಿಮ್ಮ ಪ್ರಶ್ನೆಗಳನ್ನು ಕೂಡ ನಮ್ಮ ಜೊತೆಗೆ ಕೇಳಬಹುದು. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.